ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮೂಲದ ಯುವ ವಿಜ್ಞಾನಿ ಹಾಗೂ ಎಕ್ಸ್ಪೆರಿಮೆಂಟ್ ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಂಸ್ಥಾಪಕರಾದ ಅಕ್ಷಯ್ ಜೈವಂತ್ ಮಶೇಲ್ಕರ್ ಅವರಿಗೆ ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ವತಿಯಿಂದ ಪ್ರದಾನವಾಗುವ ಪ್ರತಿಷ್ಠಿತ ಗ್ರಾಸ್ ರೂಟ್ಸ್ ಇನ್ನೋವೇಟರ್ ರೆಕಾಗ್ನಿಷನ್ 2026 ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಸನ್ಮಾನ್ಯ ರಾಷ್ಟ್ರಪತಿಯವರು ಅಕ್ಷಯ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಇದೇ ವೇಳೆ ರಾಷ್ಟ್ರಪತಿಯವರು ಸುಮಾರು 5 ನಿಮಿಷಗಳ ಕಾಲ ಅಕ್ಷಯ್ ಅವರ ಸಂಶೋಧನೆ, ಆವಿಷ್ಕಾರಗಳು ಹಾಗೂ ಭವಿಷ್ಯದ ಕಾರ್ಯಯೋಜನೆಗಳ ಕುರಿತು ಆತ್ಮೀಯವಾಗಿ ಚರ್ಚಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ವಿಶೇಷವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿನ ನವೀನ ಸಂಶೋಧನೆ ಹಾಗೂ ಕೊಡುಗೆಗಾಗಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಅಕ್ಷಯ್ ಅವರಿಗೆ ಇನ್ನೋವೇಷನ್ ಫ್ಲೇಮ್ ಫಲಕ ನೀಡಿ ಗೌರವಿಸಿದರು. ದೇಶಾದ್ಯಂತ ಆಯ್ಕೆಯಾದ 26 ಗ್ರಾಸ್ ರೂಟ್ಸ್ ಇನ್ನೋವೇಟರ್ಸ್ಗಳಲ್ಲಿ ಅಕ್ಷಯ್ ಕೂಡ ಒಬ್ಬರಾಗಿದ್ದಾರೆ. ಪ್ರಸ್ತುತ ಬೆಂಗಳೂರಿನ ಆರ್ವಿ ವಿಶ್ವವಿದ್ಯಾಲಯದಲ್ಲಿ PhD ವ್ಯಾಸಂಗ ಮಾಡುತ್ತಿರುವ ಅಕ್ಷಯ್ ಮಶೇಲ್ಕರ್ ಅವರು ಶಿರಸಿಯ ನಿವೃತ್ತ ಶಿಕ್ಷಕಿ ಲತಾ ಭಂಡಾರಿ ಹಾಗೂ ದಿವಂಗತ ಜೈವಂತ್ ಮಶೇಲ್ಕರ್ ಅವರ ಪುತ್ರ. ಅವರು ಅಭಿವೃದ್ಧಿಪಡಿಸಿರುವ ಜಿಯೋಮ್ಯಾಜಿಕ್ ಗಣಿತ ಶಿಕ್ಷಣ ಸಂಶೋಧನೆಗೆ ಈಗಾಗಲೇ 4 ಪೇಟೆಂಟ್ಗಳು ಲಭಿಸಿವೆ. ಗ್ರಾಮೀಣ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ AI ಆಧಾರಿತ STEM ಪ್ರಯೋಗಾಲಯಗಳನ್ನು ಸ್ಥಾಪಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ತಲುಪಿಸುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೂ ಕೃತಕ ಬುದ್ಧಿಮತ್ತೆ, ರೋಬೋಟ್ಸ್ ಹಾಗೂ ಆಧುನಿಕ ವಿಜ್ಞಾನ ಶಿಕ್ಷಣ ತಲುಪಬೇಕು ಎಂಬ ಧ್ಯೇಯದೊಂದಿಗೆ ಹಲವು ಸರ್ಕಾರಿ ಶಾಲೆಗಳಲ್ಲಿ AI ಪ್ರಯೋಗಾಲಯಗಳ ಸ್ಥಾಪನೆಗೆ ಅವರು ಶ್ರಮಿಸುತ್ತಿದ್ದಾರೆ. ಅಕ್ಷಯ್ ಮಶೇಲ್ಕರ್ ಅವರ ಈ ಸಾಧನೆ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯವಾಗಿದ್ದು, ಯುವ ವಿಜ್ಞಾನಿಗಳು, ಸಂಶೋಧಕರು, ವಿದ್ಯಾರ್ಥಿಗಳು ಹಾಗೂ ಉದ್ಯಮಶೀಲರಿಗೆ ಸ್ಫೂರ್ತಿದಾಯಕವಾಗಿದೆ.